ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಏನ್ ಹೇಳು ಮಾಮ್, ಅವನ್ ಮುಂದಾಳತ್ವದಲ್ಲಿ ಪೂಜೆ ಮಾಡಿದ್ರೆ ನಂಗೆ ಚೂರು ಹಿಡಿಸಲಿಲ್ಲ. ಸರಿ, ಈಗ ಮುಗೀತಲ್ಲ, ನಡಿ. ಅಮ್ಮ ಅಮ್ಮ, ಊಟಕ್ಕೆ ರೆಡಿ ಇದೆ, ದಯವಿಟ್ಟು ಬನ್ನಿ. ನಾನು ಹೇಳೋದು ಮರ್ತಿದ್ದೆ, ಇವತ್ತು ಅಪ್ಪನ ಕಾರ್ಯ ಅಲ್ವಾ, ಅದಕ್ಕೆ ಅವ್ರ ಹೆಸರಿನಲ್ಲಿ ಅನುದಾನ ಇಟ್ಕೊಂಡಿದ್ದೀನಿ. ನೀವುಗಳು ಭಾಗಿಯಾಗಬೇಕು ಅನ್ನೋದು ನನ್ನ ಆಸೆ. ಪ್ಲೀಸ್ ಬನ್ನಿ. ಏಯ್, ಎಲ್ಲ ಹೋಗ್ತಿದ್ಯಾ? ಶೇಬ್ರು, ನಾವು ಹೋಗ್ತಾ ಇದ್ದೀವಿ. ನೋಡು, ಇಂಥ ಟೈಮಲ್ಲಿ ಹಾಗೆ ಸಾಧಿಸೋದು ಒಳ್ಳೇದಲ್ಲ. ಅಪ್ಪನ ಹೆಸರಲ್ಲಿ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ, ನೀನು ಪಾರ್ಟಿಸಿಪೇಟ್ ಮಾಡು, ಅದರಲ್ಲಿ ತಪ್ಪೇನಿಲ್ಲ. ನೀನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಪಾರ್ಥ, ಉಪದೇಶ ಕೊಡ್ಬೇಡ್ವೋ, ಹೇಳ್ದಷ್ಟು ಮಾತ್ರ ಮಾಡು. ಅವ್ನು ಕರ್ದ ಅಂತ ಹೋಗೋದಲ್ಲ. ಯಾಕೆ ಹೋಗ್ಬಾರ್ದು? ಅದ್ರಲ್ಲಿ ತಪ್ಪೇನಿದೆ? ನೋಡು, ನಡೀತಾ ಇರೋದು ಅಪ್ಪನ ಕಾರ್ಯ, ಇಲ್ಲಿ ನೀನು ಈಗ ಔಟ್ ಬೇಕಾಗಿಲ್ಲ. ಪಾರ್ಥ, ಕಾರ್ಯ ಮಾಡೋದಕ್ಕೆ ಅವನೊಬ್ಬನೇ ಬೇಕಾಗಿಲ್ಲ. ಅಲ್ಲಿ ಯಾರೋ ಮಾಡ್ತಿರೋದು ಪೂಜೆನ? ಅವನು ಏನು ಅವ್ನು ಮಾಡಿದ್ರೆ ಮಾತ್ರ ಪುಣ್ಯದ ಕೆಲಸನ? ಅವ್ನು ಮಾಡಿದ್ರೆ ಮಾತ್ರ ಪುಣ್ಯ ಸಿಗದ? ಯಾಕೆ ನಾವು ಮಾಡಿದ್ರೆ ಸಿಗೋದಿಲ್ವಾ? ನಾವು ಪೂಜೆ ಮಾಡ್ತಿದೀವಿ ಮನೆಯಲ್ಲಿ, ಅದು ನಿಜವಾದ ಪೂಜೆ. ಇವನೊಬ್ಬ ಮಾಡ್ತಿರೋದಲ್ಲ. ಅಷ್ಟಕ್ಕೂ ಇವನ್ ಜೊತೆ ನಾವ್ಯಾಕೋ ಕೋರಸ್ ಆಡ್ಬೇಕು? ನಾವ್ಯಾಕೆ ಸೈಡ್ ಲೈನ್ ಆಗ್ಬೇಕು? ಇವನೊಬ್ಬ ಕೂತ್ಕೊಂಡು ಪೂಜೆ ಮಾಡ್ತಾನಂತ, ಇವನೊಬ್ಬ ಅನ್ನದಾನ ಮಾಡ್ತಾನಂತೆ, ಎಲ್ಲ ಪುಣ್ಯನು ಇವನಿಗೆ ಹೋಗುತ್ತೆ, ಎಲ್ಲ ಕ್ರೆಡಿಟ್ಸ್ ಇವನಿಗೆ ಹೋಗುತ್ತೆ. ಇವನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರೆ ನಾವೇನು ಸೈಡ್ ಲೈನ್ ಅಲ್ಲಿ ಬಂದವ್ರಿಗೆ ಕೈ ಮುಟ್ಕೊಂಡು ನಿಂತ್ಕೊಳ್ಳೋ ಶೋ ಪೀಸ್ಗಳ? ಏನ್ ಎಲ್ಲ ಆಶೀರ್ವಾದ ಇವನೊಬ್ಬಂಗೆ ಸಿಗ್ಬೇಕೇನೋ? ಎಲ್ಲ ಪುಣ್ಯನೂ ಇವನೊಬ್ಬಂಗೆ ಬೇಕಾ? ಅವನ ಅಕೌಂಟಲ್ಲಿ ಆಲ್ರೆಡಿ ಬೇಜಾನ್ ಪುಣ್ಯ ಸ್ಟಾಕ್ ಇದೆಯಪ್ಪ, ಅಷ್ಟು ಸಾಕು ಅವನಿಗೆ. ನಾವು ಅಲ್ಪ ಸ್ವಲ್ಪ ಪುಣ್ಯನ ಗಳಿಸಿ ಲೈಫಲ್ಲಿ ಉದ್ಧಾರ ಆಗೋಣ. ನಮ್ಮ ಮನೆಯಲ್ಲಿ ಪೂಜೆ ನಡೆಯುತ್ತೆ ನಮ್ಮಿಂದ, ಅಲ್ಲಿ ನಾವು ಮಾತ್ರ ಇರ್ತೀವಿ, ಅಲ್ಲಿ ನಮ್ಮ ಹೆಸರು ಮಾತ್ರ ಇರುತ್ತೆ. ಬೇರೆಯವ್ರ ಹೆಸರು ನಮ್ಗೇನು ಬೇಕಾಗಿಲ್ಲ. ನಡೆಯೋ, ಮನೆಗೆ ಹೋಗೋಣ. ನಡೆಯೋ ಪಾರ್ಥ. ಅಪೇಕ್ಷೆ ಏನ್ ಮಾಡ್ತಾ ಇದೀಯ? ದಿಯಾಬಾ, ಮಾಮ್ ಕಮ್, ನಡೆಯೋ. ಶೇಬ್ರು, ಕಮ್ ಪಾರ್ಥ. ಸಾರಿ ಗೌತಮ್, ಅವನು ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು ಬಿಡಿಮ್ಮ, ನಾನೇನು ಅನ್ಕೊಳ್ಳಲ್ಲ. ಇವತ್ತು ಅಪ್ಪನ ಕಾರ್ಯ ಅಲ್ವಾ, ಅವ್ರ ನೆನಪಲ್ಲಿ ಅನ್ನದಾನ ಮಾಡಿದ್ರೆ ಎಲ್ರಿಗೂ ಪುಣ್ಯ ಸಿಗುತ್ತೆ ಅಂದ್ಕೊಂಡೆ. ಅದರಲ್ಲೂ ಅವನು ಭಾಗಿಯಾಗಬೇಕಾಗಿತ್ತು, ಅದವನ ಡ್ಯೂಟಿ. ಇಂಥ ಟೈಮ್ನಲ್ಲೂ ಈ ಕೋಪ, ಹಠ, ದ್ವೇಷ ಇದೆಲ್ಲ ಬೇಕಿತ್ತ ಅಂತ. ಸಾರಿ. ಸೊಕ್ಕೆ ನೀವು ಹೊರಡಿ. ಅವ್ರು ಬಂದಿಲ್ಲ? ಇಲ್ಲ, ಮನೆಗೆ ಹೋದ್ರು. ಜಯದೇವ್ ಸಪ್ರೇಟಾಗಿ ಮನೇಲಿ ಪೂಜೆ ಮಾಡ್ಬೇಕಂತೆ, ಅನ್ನದಾನದಲ್ಲೂ ಭಾಗಿಯಾಗಲ್ಲ ಅಂತ ಹೇಳ್ದ. ಸರಿ, ಬನ್ನಿ, ನೀವು ಊಟ ಮಾಡಿ. ಬೆಳಗಿಂದ ವಾಪಸ್ ಇದ್ದೀರಾ? ಇಲ್ಲ, ನಾನು ಮೊದಲು ಸಮಾಧಿಗೆ ಪೂಜೆ ಮಾಡಬೇಕು, ಆಮೇಲೆ ಊಟ ಮಾಡ್ತೀನಿ. ಗೆಳೆಯ, ನಾನು ಬರ್ತೀನಿ, ನಡಿಯೋ. ಹಾಂ, ನೀವು ಊಟ ಮಾಡಿ. ನೀನು ನನ್ನನ್ನು ಏನ್ ಬೇಕಾದ್ರೂ ಅನ್ನೋ, ಎಷ್ಟು ಬೇಕಾದ್ರೂ ಅವಮಾನ ಮಾಡು, ಸಹಿಸ್ಕೋತೀನಿ. ಆದ್ರೆ ಅಪ್ಪನಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಅವ್ರು ಕೊಟ್ಟಿರೋ ಮಾತಿನ ಪ್ರಕಾರ ಎಲ್ಲಾನು ನೋಡ್ಕೊಂಡು ತಡ್ಕೊಂಡು ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಏನ್ ಮಾಡ್ತೀಯ? ಏನೋ ಮಾಡ್ತೀಯ? ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತಾ ನಿನ್ ಕೈಲಿ? ಮಾಡು, ಬಾಳ ಮಾಡು. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಎಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವೇನೋ ನಿನಗೆ? ಸಾರಿ ಗೌತಮ್, ನೆಟ್ಟಗೆ ಪೂಜೆ ಮಾಡು. ಯಾವ ಸುಖ ಪೂಜೆ ಮಾಡ್ಬೇಕು ನಾನು? ಯಾವ ಸುಖ ಮಾಡ್ಬೇಕು ನಾನು ಪೂಜೆನ? ಮಾಡಿದ್ರೆ ಅವನೇ ದೊಡ್ಡ ಮಗ ಅನಿಸ್ಕೊಂಡವ್ರು. ಎಲ್ಲ ಪೂಜೆ ಮಾಡ್ಲಿ ಅವನೇ ಮಾಡ್ಕೊಂಡ್ ಸಾರಿ. ಜೈ, ನಿನಗೇನು ಬುದ್ಧಿ ಇಲ್ವಾ? ಅವನು ಯಾವ ವಿಷಯದಲ್ಲಿ ಟ್ರಿಗರ್ ಆಗ್ತಾನೆ ಅಂತ ಗೊತ್ತಿದ್ರು ಮತ್ತೆ ಅದೇ ತಪ್ಪು
ಮಾಡ್ತಿದ್ಯಲ್ಲ, ಬುದ್ಧಿ ಇಲ್ಲ ನಿನಗೆ. ಇವತ್ತು ಒಂದಿನ ಅವನ ಜೊತೆ ಜಗಳ ಆಡಬೇಡ, ಸುಮ್ಮನೆ ಇದ್ಬಿಡು ಅಂತ ದೇವಸ್ಥಾನದಲ್ಲಿ ನಾನು ನಿನಗೆ ಹೇಳಿದ್ನೋ ಇಲ್ವೋ? ಆದ್ರೂ ಹೀಗೆ ಆಡ್ತೀಯಲ್ಲ, ಒಳ್ಳೆ ಲೂಸ್ ತರ. ನಾನು ಯಾಕೆ ಸುಮ್ಮನೆ ಇರಬೇಕು ಮಾಮ್? ನನ್ನ ತಂದೆ ಸಮಾಧಿಗೆ ಅಲಂಕಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತ ನನಗೂ ಆಸೆ ಇರುತ್ತೆ ತಾನೆ. ನಾನು ಯಾಕೆ ಸುಮ್ಮನೆ ಇರಬೇಕು? ಹೊರಗಡೆ ಪ್ರಪಂಚಕ್ಕೆ ನಾನು ಕೆಟ್ಟವನಾಗೆ ಕಾಣಿಸ್ಬೋದು, ಐ ಡೋಂಟ್ ಕೇರ್. ನನಗೂ ನನ್ನದೇ ಆದಂತ ಸ್ವಂತ ಫೀಲಿಂಗ್ಸ್ ಅಂತ ಇರುತ್ತೆ. ನನಗೇನು ಇಷ್ಟ ಅದನ್ನ ಮಾಡು. ತಪ್ಪ ಮಾಮ್? ನಿನ್ನ ಗಂಡ ನನಗೂ ಅಪ್ಪನೇ, ಮಗ ಯಾವತ್ತಿದ್ರು ಮಗನೇ. ದೊಡ್ಡ ಮಗ ಚಿಕ್ಕ ಮಗ ಅಂತ ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ. ಇಬ್ರು ಮೈಯಲ್ಲೂ ಅರಿತಿರೋದು ಒಂದೇ ರಕ್ತ ಅಂದ್ಮೇಲೆ ರೈಟ್ಸು ಈಕ್ವಲ್ ಆಗೇ ಇರಬೇಕು. ಭೇದ ಭಾವ ಯಾಕೆ? ನಾನು ಯಾಕೆ ಯಾವಾಗಲೂ ನನ್ನ ಹೆಜ್ಜೆ ಹಿಂದೆ ಇಡಬೇಕು? ನಾನು ಯಾಕೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು? ನಾನು ಯಾಕೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಇರಬೇಕು? ನನ್ನ ಆಸೆ ನಾನು ಈಡೇರಿಸ್ಕೊಳ್ಳೋದು ತಪ್ಪ? ನಿನ್ನ ಅಪ್ಪನ ಸಮಾಧಿಗೆ ಪೂಜೆ ಮಾಡಬೇಕು ಅಂತ ನಿನ್ನ ಆಸೆ ಆಗಿದ್ದಿದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದಾಗಿತ್ತಲ್ವಾ? ಅವನು ಇರ್ಬೇಕಾದ್ರೇನೆ ಇದೆಲ್ಲ ಮಾಡ್ಬೇಕಾಗಿತ್ತಾ? ಒಂದ್ 10 ನಿಮಿಷ ನೀನ್ ಸುಮ್ಮನೆ ಇದ್ದಿದ್ರೆ ಅವ್ನು ಮಾಡ್ಕೊಂಡು ಹೋಗ್ತಿದ್ದ. ಆಮೇಲೆ ನೀನ್ ಮಾಡ್ಬೋದಾಗಿತ್ತಲ್ವಾ? ಅದೇ ಯಾಕೆ ಯಾವಾಗ್ಲೂ ನಾನೇ ಸೈಡ್ ಬಿಟ್ಕೊಡ್ಬೇಕು ಬೇರೆಯವರಿಗೆ? ನಾನು ಯಾಕೆ ಅವನಿಗೆ ಎದುರ್ಕೊಂಡು ಬಾಲ ಮುದ್ರಕೊಂಡು ಕೂತಿರ್ಬೇಕು? ಮಾಮ್, ನಾನು ನಿನ್ನ ಮಗ. ನನ್ನ ತಲೆ ಸೌರಿ ಸಮಾಧಾನ ಮಾಡೋದ್ಬಿಟ್ಟು ನನ್ನ ಮುಂದೆ ಅವನ್ನ ಹೊಗಳ್ತಾ ಇದೆಯಾ ನೀನು? ನನ್ನ ಡಬ್ಬಿ ಮಾಡಿ ಅವನ್ನ ಹೀರೋ ಮಾಡ್ತಾ ಇದೆಯಾ? ಇದೇ ನಿನ್ ಸಮಸ್ಯೆ. ನೀನೇ ಏನೇನೋ ಅನ್ಕೋತೀಯ. ನೋಡು, ನೀನ್ ಅವನನ್ನ ತುಂಬಾ ಹಗ್ರವಾಗಿ ತಗೋತಾ ಇದೀಯ. ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ ಕಣೋ. ಅವನ್ ಸಾಮರ್ಥ್ಯ ಏನು ಅಂತ ನೀನ್ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಜ್ಜೆ. ನೀನ್ ಅಪ್ಪ ಅಂತ ಹೇಳ್ತಾ ಇದೆಯಲ್ಲ, ಗೌತಮ್ ಅವ್ರ ಅಪ್ಪನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಗೊತ್ತಾ? ನಿನಕ್ಕಿಂತ 100 ಪಟ್ಟು ಪ್ರೀತಿಸ್ತಾ ಇದ್ದಾನೆ. ಅವ್ರನ್ನ ಆರಾಧಿಸ್ತಾನೆ. ನೀನ್ ಅಪ್ಪ ಅನ್ನೋ ಹೆಸರಿಟ್ಕೊಂಡು ಬರೀ ಹಠ ಸಾಧಿಸ್ತಾ ಇದೀಯಾ, ಅಧಿಕಾರ ಚಲಾಯಿಸಕ್ ನೋಡ್ತಾ ಇದೀಯಾ ಅಷ್ಟೇ. ನಾನು ಅವತ್ತೇ ನಿನಗೆ ಹೇಳಿದ್ದೀನಿ, ನಾವೀಗ ಅನುಭವಿಸ್ತಾ ಇರೋ ಈ ಆಸ್ತಿ ಅಲ್ಲ ಬರೀ ನಿಮ್ಮಪ್ಪ ಮಾಡಿಟ್ಟಿದ್ದಲ್ಲ. ಅವ್ರು ಮಾಡಿಟ್ಟದನ್ನ ಉಳಿಸಿ ಬೆಳೆಸಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಮಾಡಿ ಗೌತಮ್ ನಿನ್ ಕೈ ಕೊಟ್ಟು ಹೋಗಿದ್ದು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ, ಅವನು ಹಾಕಿರೋ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದ್ ನಿನ್ ತಲೆಯಲ್ಲಿ ಇರ್ಲಿ. ಅವನಿಗೆ 0ನ ಕೋಟಿ ಮಾಡೋದ್ ಗೊತ್ತು. ನಿನಗ ತಾಕತ್ತಿದೆಯಾ? ಅಮೃತಧಾರೆ